ಇದು ಮಾಂಸ ಪ್ರಿಯರು ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಇದು. ಈ ಸ್ಟೋರಿ ನೋಡಿದ್ರೆ ನೀವು ಕೂಡ ಶಾಕ್ ಆಗೋದು ಫಿಕ್ಸ್. ಕರುನಾಡಿಗರೇ ಎಚ್ಚರ ಎಚ್ಚರ ಎಚ್ಚರ. ಇದು ಮಾಂಸ ಪ್ರಿಯರು ನೋಡ್ಲೇಬೇಕಾಗಿರುವಂತಹ ಸ್ಟೋರಿ. ಈ ಸ್ಟೋರಿ ನೋಡಿದ್ರೆ ಶಾಕ್ ಆಗೋದಂತೂ ಫಿಕ್ಸ್. ಕರುನಾಡಿಗರೇ ಎಚ್ಚರ ಎಚ್ಚರ ಎಚ್ಚರ. ನಾನ್ ವೆಜ್ ತಿನ್ನೋ ಮೊದಲು ನೀವು ಸ್ವಲ್ಪ ಯೋಚನೆ ಮಾಡಲೇಬೇಕು. ಚಿಕನ್ ಐಟಮ್ ತಿನ್ನೋ ಮುನ್ನ ಈ ಸುದ್ದಿಯನ್ನ ನೋಡಿ. ಬೆಂಗಳೂರಿಗರೇ ಚಿಕನ್ ತಿನ್ನೋ ಮುನ್ನ ಹುಷಾರ್. ಇರೋ ಫ್ರೀಡಮ್ ಟಿವಿಯಲ್ಲಿ ನಾನ್ ವೆಜ್ ಸುದ್ದಿ ಬರ್ತಾ ಇದೆ. ಎಸ್, ಈ ಚಿಕನ್ಗಳನ್ನ ತಿನ್ನೋ ಮುಂಚೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದರಲ್ಲೂ ಕೂಡ ಬೆಂಗಳೂರಿನವರು ಎಚ್ಚರಿಕೆಯನ್ನ ವಹಿಸಲೇಬೇಕಾಗತ್ತೆ. ನಾನು ವೆಜ್ ತಿನ್ನಲ್ಲ, ನಾನು ನಾನ್ ವೆಜ್ ಮಾತ್ರ ತಿಂತೀನಿ ಅಂತ ನಾನ್ ವೆಜ್ನ ಬಕ ಅಂತ ತಿನ್ನೋರು ಈ ಸ್ಟೋರಿಯನ್ನ ನೋಡ್ಲೇಬೇಕು. ಯಾಕಂತಂದ್ರೆ ನಿಮ್ಮ ಜೀವಕ್ಕೆ ಆಪತ್ತು ಬರಬಹುದು ಕೋಳಿ ತಿಂದ್ರೆ. ಹಾಗಾದ್ರೆ ಎಂತ ಕೋಳಿ ತಿಂದ್ರೆ ಆಪತ್ತು ಬರುತ್ತೆ? ಅಂಥದ್ದು ಕೋಳಿಯಲ್ಲಿ ಏನು ಅಡಗಿದೆ? ಕೋಳಿ ತಿಂತಾ ಇದ್ದವ್ರ ಪರಿಸ್ಥಿತಿ ಏನು? ನೀವೆಂತೂ ವೆಜ್ ಅಂತೂ ಆಗಿ ಕನ್ವರ್ಟ್ ಆಗಲ್ಲ, ನಮಗೆ ಗೊತ್ತು. ಆದ್ರೂ ಕೋಳಿ ತಿನ್ನೋ ಮುಂಚೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕಾಗತ್ತೆ. ಈ ಸುದ್ದಿ ನಾನ್ ವೆಜ್ ಪ್ರಿಯರಿಗೆ ಶಾಕ್ ನೀಡುವುದು ಪಕ್ಕ. ಆಂಧ್ರ ತೆಲಂಗಾಣದಲ್ಲಿ ಹಕ್ಕಿ ಜ್ವರ ಮರಣ ಮೃದಂಗ ಬಾರಿಸ್ತಾ ಇದೆ. ಡೆಡ್ಲಿ ಹಕ್ಕಿ ಜ್ವರ ಕರ್ನಾಟಕ ರಾಜ್ಯಕ್ಕೂ ಕೂಡ ಕಾಲಿಟ್ಟಿದೆ. ಬರ್ಡ್ ಫ್ಲೂಗೆ ಕಾರಣವಾಗಿರುವಂತಹ H1N1 ವೈರಸ್ ಇರೋದು ದೃಢ. ಈ ವೈರಸ್ ಚಿಕ್ಕಬಳ್ಳಾಪುರದಲ್ಲಿ ಕಂಡು ಬಂದಿದೆ. ಕೋಳಿಗಳ ಸಾಕಾಣಿಕೆ ಬಂದ್ ಮಾಡಿರುವಂತಹ ಚಿಕ್ಕಬಳ್ಳಾಪುರದ ಜಿಲ್ಲೆ. ಎಸ್, H1N1 ಇದು ಇವಾಗ ಕರ್ನಾಟಕಕ್ಕೂ ಕೂಡ ಕಾಲಿಟ್ಟಿದೆ. ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ನೋಡಿದಿರ ಸಾಲು ಸಾಲು ಕೋಳಿಗಳ ಮರಣ ಮೃದಂಗ ಬಾರಿಸಿತ್ತು. ಸೊ ಕೋಳಿ ತಿಂತೀನಿ, ನಾನು ವೆಜ್ ತಿನ್ನಲ್ಲ, ನಾನು ನಾನ್ ವೆಜ್ಜು ಅಂತ ಹೇಳ್ತಾ ಇದ್ದವರು ಸ್ವಲ್ಪ ಕಡಿವಾಣ ಹಾಕೊಂಡ್ರೆ ಒಳ್ಳೇದು. ಯಾಕಂತಂದ್ರೆ ಡೆಡ್ಲಿ ಹಕ್ಕಿ ಜ್ವರ ಕರ್ನಾಟಕಕ್ಕೂ ಕೂಡ ಕಾಲಿಟ್ಟಿದೆ. ನಾವು ಹೇಳೋದು ನೀವು ನಾನ್ ವೆಜ್ ತಿನ್ಬೇಡಿ ಅಂತಲ್ಲ, ನೋಡ್ಕೊಳ್ಳಿ. H1N1 ರೋಗ ಬರ್ತಾ ಇದೆ. ಕೋಳಿ ಗೀಳಿ ತಿನ್ಕೊಂಡು ನೀವು ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಕೋಳಿ ಅಂತೂ ಇವತ್ತಿದ್ದು ನಾಳೆ ಸತ್ತು ಹೋಗುತ್ತೆ. ಅದರ ಯೋಚನೆ ಬೇಡ ನಿಮಗೆ. ಆದರೆ ಮನುಷ್ಯ ತುಂಬಾ ವರ್ಷ ಬಾಳ್ವೆ ಮಾಡಬೇಕು. ಸೊ ಮಾಂಸ ಪ್ರಿಯರೇ ದಯವಿಟ್ಟು ಖಂಡಲ್ಲಿ ಚಿಕನ್ನಿಗೆ ಬಾಯಿ ಹಾಕೋದು ಮಾಡಬೇಡಿ. ಹಾಗೆ ಕೆಜಿ ಕಮ್ಮಿ ಸಿಗ್ತಿದೆ ಚಿಕನ್ನು ಅಂತ ಹೇಳಿ ನನಗೂ ಇರಲಿ ನನ್ನ ಪಕ್ಕದ ಮನೆಯವ್ರಿಗೂ ಇರಲಿ ಅಂತ ಹೇಳಿ ಒಟ್ರಾಶಿ ತಗೊಂಡು ಬರಬೇಡಿ. ಯಾಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಆಲ್ರೆಡಿ ಹಕ್ಕಿ ಜ್ವರ ಕಂಡು ಬಂದಿದೆ. ಯಾಕೆ ಬೇಕು ಸುಮ್ಮನೆ? ಒಂದು ತಿಂಗಳ ನೋಡಿ ಚಿಕನ್ ಬಿಟ್ಟು. ಎಸ್, ಬೆಂಗಳೂರಿಗರೇ ಚಿಕನ್ ತಿನ್ನೋ ಮುನ್ನ ಹುಷಾರ್. ಗಡಿ ಜಿಲ್ಲೆ ಚಿಕ್ಕಬಳ್ಳಾಪುರದಲ್ಲಿ ಹಕ್ಕಿ ಜ್ವರ. 2 ದಿನಗಳ ಹಿಂದೆ ಬೆಂಗಳೂರಿಗೆ 10,000 ಫಾರ್ಮ್ ಕೋಳಿ ಸಾಗಾಟ. ಹೀಗಾಗಿ ಚಿಕನ್ ತಿನ್ನೋ ಮುಂಚೆ ಬೆಂಗಳೂರಿಗರು ಯೋಚನೆ ಮಾಡಬೇಕು. ಚಿಕನ್ ತಿಂದ್ರೆ ನಿಮ್ಗೆ ಬರುತ್ತೆ ಹಕ್ಕಿ ಜ್ವರ. ಚಿಕ್ಕಬಳ್ಳಾಪುರ, ಬಳ್ಳಾರಿ, ರಾಯಚೂರು ಎಲ್ಲೆಡೆ ಹಕ್ಕಿ ಜ್ವರದ್ದೇ ಭಾರೀ ಸದ್ದು. ಜೀವಂತ ಕೋಳಿಯನ್ನೇ ಗುಂಡಿಯಲ್ಲಿ ಮುಚ್ಚಿ ಹಾಕಿದ್ದಾರೆ. ಕೋಳಿ ಫಾರಂ ಮಾಲೀಕರು ಹಕ್ಕಿ ಜ್ವರಕ್ಕೆ ವಿಲವಿಲ್ಲ ಅಂತ ಅದರ ಅಲ್ಲಾಡ್ ಹೋಗಿದ್ದಾರೆ. ಚಿಕನ್ ತಿಂದ್ರೆ ಹಕ್ಕಿ ಜ್ವರ ವಕ್ಕರಿಸೋ ಭೀತಿ. ಹಕ್ಕಿ ಜ್ವರಕ್ಕೆ ಮಾಂಸ ಮಾರಾಟಗಾರರು ತತ್ತರವನ್ನ ಅನುಭವಿಸ್ತಾ ಇದ್ದಾರೆ. ಇದು ಬೇಕು. ಯಾಕಂತಂದ್ರೆ ಹಕ್ಕಿ ಜ್ವರ ಚಿಕ್ಕಬಳ್ಳಾಪುರಕ್ಕೆ ಬರೋಕ್ಕಿಂತ ಮುಂಚೆ 10,000 ಕೋಳಿ ಬೆಂಗಳೂರಿಗೆ ಬಂದಿದೆ ಅಂತ. ಅದು ಎಲ್ಲೆಲ್ಲ ಬಂದಿದೆಯೋ ದೇವರಿಗೆ ಗೊತ್ತು. ನೀವು ತಿನ್ನೋ ಚಿಕನ್ನಲ್ಲೂ ಕೂಡ ಬಂದಿರಬಹುದು.
ಅದಕ್ಕೆ ಬೆಂಗಳೂರಿನ ಜನತೆ ನೋಡಿ ಮಾಡಿ ಚಿಕನ್ ತಿನ್ನಿ. ಸೋಮವಾರ ಒಂದಿನ ಬಿಡ್ತೀನಿ, ಮಂಗಳವಾರ ತಿಂತೀನಿ, ಬುಧವಾರ ತಿಂತೀನಿ, ಗುರುವಾರ ಬಿಡ್ತೀನಿ ರಾಯರ ವಾರ ಅಂತ ಅಂದ್ಕೊಂಡ್ರೆ ಪ್ರತಿ ವಾರನೂ ರಾಯರ ವಾರನೇ ಮಾಡಬೇಕಾಗತ್ತೆ ನೀವು. ಚಿಕನ್ ತಿನ್ನಬಾರ್ದು. ಚಿಕನ್ ತಿಂದರೆ ಹಕ್ಕಿ ಜ್ವರ ಫಿಕ್ಸ್. ಚಿಕನ್ ತಿಂದರೆ ಹಕ್ಕಿ ಜ್ವರ ಫಿಕ್ಸ್. ಕೋಳಿ ಅಂತೂ ಸತ್ತೋಗುತ್ತೆ 2 ದಿನಕ್ಕೆ. ಹಬ್ಬ ಅಂದರೆ ಅದು ಸ್ವಲ್ಪ ಬಲ್ತಿದೆ ಅಂತಂದರೆ ಬಿಡಲ್ಲ ಜನ. ಇನ್ನು ನಮ್ಮ ಪರಿಸ್ಥಿತಿ ಏನು ಅನ್ನೋದು ಯೋಚನೆ ಮಾಡಬೇಕು. ಆಂಧ್ರದಲ್ಲೂ ಬಂದಿದೆ, ತಮಿಳುನಾಡಲ್ಲೂ ಕೂಡ ಹಕ್ಕಿ ಜ್ವರ ಬಂದಿದೆ, ಕರ್ನಾಟಕಕ್ಕೂ ಲಗ್ಗೆ ಇಟ್ಟಿದೆ. ನಿಮ್ಮ ಮನೆಯ ಬುಡಕ್ಕೆ ಬರೋಕ್ಕಿಂತ ಮುಂಚೆ ನಾನ್ ವೆಜ್ ಬಿಟ್ಟರೆ ಒಳ್ಳೆಯದು. ನಿಮಗೆ ಬಿಟ್ಟಿದ್ದು. ಈ ಕಮೆಂಟಲ್ಲಿ ಸುಮಾರು ಜನ ಹೇಳ್ತಾರೆ, ನಾನು ನಾನ್ ವೆಜ್ ಬಿಡಲ್ಲ. ಬಿಡಬೇಡಿ ಸ್ವಾಮಿ, ನೋಡ್ಕೊಳ್ಳಿ, ನ್ಯೂಸ್ ನೋಡ್ಕೊಳ್ಳಿ. ತಿನ್ನಬೇಕು ಅಂತ ನಿಮಗೆ ಅನ್ಸಿದ್ರೆ ತಿನ್ನಿ.